ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪಾವಗಡ ಶಾಸಕ ವೆಂಕಟೇಶ್ ಅವರಿಂದ ಸರ್ಕಾರಕ್ಕೆ ವಂಚನೆಯಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಂದಾಜು ರಾಜ್ಯ ಸರ್ಕಾರಕ್ಕೆ 10 ಕೋಟಿ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ. ಹೌದು, ರಾಯ್ದನ ಅಕ್ರಮ ಖನಿಜ ಸಾಗಣೆ ದಂಡವನ್ನ ಪಾವತಿಸದೆ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪಾವಗಡ ಶಾಸಕ ವೆಂಕಟೇಶ್ ಅವರ ಮೇಲಿರುವಂತಹ ಗಂಭೀರ ಆರೋಪ ಇದು. ಶಾಸಕ ಮತ್ತು ಶಾಸಕರ ಪತ್ನಿಗೆ ಭೂ ವಿಜ್ಞಾನ ಇಲಾಖೆ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಶಶಿಕಲಾ ವೆಂಕಟೇಶ್ಗೆ ಗಣಿ ಭೂ ವಿಜ್ಞಾನ ಇಲಾಖೆ ಕೊಟ್ಟಿರುವಂತಹ ನೋಟಿಸ್. ಕ್ವಾರಿ ಲೈಸೆನ್ಸ್ ರದ್ದುಪಡಿಸಿ ಗಣಿ ಭೂ ವಿಜ್ಞಾನ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಪಾವಗಡ ತಾಲೂಕಿನ ತಿಪ್ಪಯ್ಯನದುರ್ಗದಲ್ಲಿರುವಂತಹ ವೆಂಕಟೇಶ್ವರ ಕ್ರಷರ್ಗೆ ಸಂಬಂಧಪಟ್ಟಂತ ಮಾಹಿತಿ ಇದು. ಇದಕ್ಕೆ ಸಂಬಂಧಪಟ್ಟಂತ ರಾಯಧನ ಅಂದರೆ ರಾಯಲ್ಟಿ, ಇನ್ನು ಅಕ್ರಮ ಖನಿಜ ಸಾಗಣೆಯ ದಂಡವನ್ನು ಪಾವತಿಸಬೇಕಾಗಿತ್ತು. ಅಂದಾಜು 10 ಕೋಟಿ ರೂಪಾಯಿ ಇದರ ವಂಚನೆಯನ್ನು ಮಾಡಿದ್ದಾರೆ ಎನ್ನುವಂಥ ಹಿನ್ನೆಲೆಯಲ್ಲಿ ಶಾಸಕರು ಮತ್ತು ಶಾಸಕರ ಪತ್ನಿಗೆ ನೋಟಿಸನ್ನು ಕೊಡಲಾಗಿದೆ. ಹಾಗಾದರೆ ಆ ನೋಟಿಸ್ನಲ್ಲಿ ಏನಿದೆ ಇದೆಲ್ಲವೂ ಕೂಡ ಬಹಳ ಮುಖ್ಯ. ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಗಣಿಗಾರಿಕೆ ವಿಚಾರವಾಗಿ ಎಲ್ಲ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರಿಗಾಗ್ಬೋದು, ಸ್ಥಳೀಯ ಘಟನೆಗಳಿ ನಾಯಕರಿಗಾಗ್ಬೋದು, ಅಲ್ಲಿ ನಡ್ತಕ್ಕಂಥ ಅಕ್ರಮ ಮತ್ತು ಕಾನೂನು ಕಟ್ಟಳೆ ಉಲ್ಲಂಘನೆ ಆಗಿರ್ತಕ್ಕಂಥ ವಿಚಾರ ಇಡೀ ತಾಲೂಕು ಮತ್ತು ಜಿಲ್ಲಾದ್ಯಂತ ಗೊತ್ತಿರ್ತಕ್ಕಂಥ ವಿಚಾರ. ಈ ಒಂದು ವಿಚಾರದಲ್ಲಿ ನಮ್ಮ ಈ ಒಂದು ಕ್ರಷರ್ ನಡೆಸತಕ್ಕಂಥ ವೆಂಕಟೇಶ್ವರ ಶಾಸಕರು ಮತ್ತು ಅವರ ಪತ್ನಿ ಶಶಿಕಲಾ ಅವರ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಈ ಒಂದು ಕಾಮಗಾರಿಯನ್ನು ತಿಪ್ಪಯ್ಯನದುರ್ಗ ಗ್ರಾಮದ ಸರ್ವೆ ನಂಬರ್ 42ರಲ್ಲಿ 5 ಎಕರೆ ಗುತ್ತಿಗೆ ಪಡೆದು 2014ರಿಂದ 2044ರವರೆಗೂ ಕದ ಒಂದು ಅನುಮತಿ ಪಡೆದು ಗುತ್ತಿಗೆ ನಡೆಸ್ತಕ್ಕಂಥದ್ದು ಅವರ ಹಕ್ಕಿದೆ. ನಡೆಸಲಿ, ಸಂತೋಷ. ಯಾಕಂದರೆ ಅವರು ಕಾನೂನು ರೀತಿ ಒಂದು ಉದ್ಯಮ ನಡೆಸ್ತಾ ಇದ್ದಾರೆ, ಕಾನೂನು ರೀತಿ ನಡ್ಕೊಂಡಿಸ್ಕೊಂಡು ಹೋಗಿ. ಆದರೆ ಕಾನೂನು ಉಲ್ಲಂಘನೆ ಆಗಲಿಕ್ಕೆ ನಾವು ಬಿಡುತ್ತಾ ಇರಲಿಲ್ಲ. ಈ ಒಂದು ಶಾಸಕರಾಗಿ ಒಬ್ಬ ಮಾದರಿಯಾಗಿರಬೇಕು ಸಮಾಜಕ್ಕೆ. ಆ ಒಂದು ಮಾದರಿಯಾಗಿರ್ತಕ್ಕಂಥ ವಿಚಾರ ಅವರು ಇಲ್ಲದೆ ನಡ್ಕೋದಲೇ ನಮಗೆ ಕಾನೂನು ತಿಳುವಳಿಕೆ ಹೇಳಬೇಕು ಸಮಾಜಕ್ಕೆ. ಆ ಥರದವರು ಕಾನೂನು ಉಲ್ಲಂಘನೆ ಮಾಡಿದಾಗ ನಾವು ವಿದ್ಯಾವಂತರು ಮತ್ತು ಕಾನೂನು ತಿಳಿದುಕೊಂಡಿರ್ತಕ್ಕಂಥ ಇಂಥ ವಿಚಾರ ತಿಳ್ಕೊಂಡಾಗ ಸುಮ್ಮನೆ ಕೊಡ್ತಕ್ಕಂಥ ವಿಚಾರ ಒಳ್ಳೇದಲ್ಲ, ಸಮಾಜಕ್ಕೆ ಒಳ್ಳೇದಲ್ಲ, ಸಮಾಜಕ್ಕೆ ಮಾಡಕ್ಕ ಈ ವಿಚಾರ. ಜೊತೆಗೆ ಈ ಒಂದು ಕಾಮಗಾರಿ ವಿಚಾರವಾಗಿ ನಾವು ಯಾರೇ ಎಷ್ಟೇ ರಾಜಕೀಯ ನಾಯಕರುಗಳು ಎಲ್ಲ ಶಾಮೀಲಾಗಿ ಸಹಕಾರ ಕೊಟ್ಕೊಂಡು ಹೊಂದಾಣಿಕೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಸದ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಅಕ್ರಮ ಬೆಳಕಿಗೆ ಬಂದಿದ್ದು ಹೇಗೆ ಮತ್ತು ಕೊಟ್ಟಿರುವಂತಹ ನೋಟಿಸ್ನಲ್ಲಿರುವಂತಹ ಪ್ರಮುಖ ಅಂಶಗಳೇನು? ಯಾವೆಲ್ಲ ಸರ್ಕಾರದ ನಿಯಮಗಳ ಉಲ್ಲಂಘನೆ ಆಗಿದೆ? ದಿವ್ಯಶ್ರೀ, ಏನು ಪಾವಗಡ ಶಾಸಕ ವೆಂಕಟೇಶ್ ಏನು ಕಾಂಗ್ರೆಸ್ ಶಾಸಕ ವೆಂಕಟೇಶ್ ಅವರು ಏನು ಗಣಿ ಏನು ಲೈಸೆನ್ಸ್ ವಿಚಾರವಾಗಿ ಒಂದು 10 ಕೋಟಿ ರಾಯಧನವನ್ನ ಈಗ ಸರ್ಕಾರಕ್ಕೆ ಕಟ್ಟದೆ ಒಂದು ವಂಚನೆ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟು ಈಗ ಅವರ ಮಾಲೀಕತ್ವದಲ್ಲಿರ್ತಕ್ಕಂಥ ಅವರು ಮತ್ತೆ ಅವರ ಪತ್ನಿ ಶಶಿಕಲಾ ಅವರು ಮಾಲೀಕತ್ವದಲ್ಲಿರ್ತಕ್ಕಂಥ ಒಂದು ಶ್ರೀ ವೆಂಕಟೇಶ್ವರ ಏನು ಸ್ಟೋನ್ ಕ್ರಷರ್, ಈ ಒಂದು ಕ್ರಷರ್ ಅನ್ನು ಕೂಡ ಈಗಾಗಲೇ ಒಂದು ಬೀಗವನ್ನ ಹಾಕಲಾಗಿರ್ತಕ್ಕಂಥದ್ದು. ಏನು ಇವರಿಗೆ 2014ರಲ್ಲಿ ಒಂದು ಪಾವಗಡ ತಾಲೂಕಿನ ಒಂದು ತಿಪ್ಪಯ್ಯನ ದುರ್ಗ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು 5 ಎಕರೆ ಒಂದು ವಿಸ್ತೀರ್ಣದಲ್ಲಿ ಇವರಿಗೆ ಒಂದು ಮಂಜೂರನ್ನ ಮಾಡಿ ಒಂದು ಗಣಿ ಲೈಸೆನ್ಸ್ ಅನ್ನ ಕೊಡ್ಲಾಗಿರುತ್ತೆ, ಏನು ಸ್ಟೋನ್ ಕ್ರಷರ್ ಅನ್ನ ನಡೆಸಲಿಕ್ಕೆ. ಸೊ ಇದಾದ ಬಳಿಕ ಅವರು ಅಂದಿನಿಂದನೂ ಕೂಡ ಈವರೆಗೂ ಕೂಡ ಒಂದು ಅದಕ್ಕೆ ಏನು ರಾಯಧನವನ್ನ ಕಟ್ಟಬೇಕಾಗಿರುತ್ತೆ ಅದನ್ನ ಕೂಡ ಕಟ್ಟಿರೋದಿಲ್ಲ. ಇದಾದ ಬಳಿಕ ಒಂದು 13 ಕೋಟಿ ಒಂದು ರಾಯಧನವನ್ನ ಕಟ್ಟದೆ ಒಂದು ಸರ್ಕಾರಕ್ಕೆ ಒಂದು ವಂಚನೆ ಮಾಡ್ತಾ ಬಂದಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪದೇ ಪದೇ ಇವರಿಗೆ ನೋಟಿಸ್ ಅನ್ನ ಕೊಡ್ತಾ ಇರುತ್ತೆ, ಆದ್ರೂ ಕೂಡ ಪಾವತಿ ಮಾಡಿರೋದಿಲ್ಲ. ಜೊತೆಗೆ ಏನು ಅಂತಿಮವಾಗಿ ಒಂದು 2016ರಲ್ಲಿ ಒಂದು ನೋಟಿಸ್ ಅನ್ನ ಕೊಡುತ್ತೆ. ಆಗ ಒಂದು 2 ಕೋಟಿಯಷ್ಟು ರಾಯಧನವನ್ನ ಒಂದು ಪಾವತಿಯನ್ನ ಮಾಡ್ತಾರೆ. ಇದ್ರ ಜೊತೆಗೆ ಅಲ್ಲಿ ಏನು 5 ಎಕರೆ ಏನು ವಿಸ್ತೀರ್ಣ ಇವರಿಗೆ ಮಂಜೂರನ್ನ ಮಾಡಿತ್ತು, ಇದನ್ನ ಹೆಚ್ಚುವರಿಯಾಗಿ ಅಲ್ಲಿ ಅಕ್ರಮವಾಗಿ ಒಂದು ಅರ್ಧ ಎಕರೆ ಅಷ್ಟು ಅಂದ್ರೆ 34 ಕುಂಟೆ ಅಷ್ಟು ಹೆಚ್ಚುವರಿಯಾಗಿ ಅಲ್ಲಿ ಅಕ್ರಮವಾಗಿ ಗಣಿಯನ್ನ ಖನಿಜವನ್ನ ಸಾಗಾಟ ಮಾಡಿದ್ದಾರೆ ಅಂತಕ್ಕಂಥದ್ದಾಗಿ ಇವ್ರಿಗೆ ದಂಡವನ್ನು ಕೂಡ ವಿಧಿಸಲಾಗಿರುತ್ತೆ. ಒಟ್ಟು 10 ಕೋಟಿಯಷ್ಟು ಇನ್ನು ಬಾಕಿಯನ್ನ ಉಳಿಸ್ಕೊಂಡಿರ್ತಾರೆ. ಅಂದಿನಿಂದ ಈವರೆಗೂ ಕೂಡ ಒಂದು ಪಾವತಿಯನ್ನ ಮಾಡಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಏನು ಎಎಪಿ ಮುಖಂಡರು ಕೂಡ ಈ ಬಗ್ಗೆ ಒಂದು ಲೋಕಾಯುಕ್ತಕ್ಕೆ ಒಂದು ದೂರನ್ನ ಕೊಟ್ಟಿರ್ತಾರೆ. ಅಲ್ಲಿಂದನೂ ಕೂಡ ಒಂದು ತನಿಖೆಗೆ ಒಂದು ಆಗ್ರಹಿಸಿರ್ತಾರೆ. ಇದಾದ ಬಳಿಕ ಅಲ್ಲಿ ಸ್ಥಳಕ್ಕೆ ಒಂದು ಮಾಜರ್ ಮಾಡಿ ಒಂದು ಡ್ರೋನ್ ಮೂಲಕ ಒಂದು ಸರ್ವೆಯನ್ನು ಕೂಡ ಮಾಡ್ಲಾಗುತ್ತೆ. ಮಾಡಿದ ಬಳಿಕ
ಏನು ಇಲ್ಲಿ ಒಂದು 34 ಕುಂಟೆಯಷ್ಟು ಹೆಚ್ಚುವರಿ ಒಂದು ಒತ್ತುವರಿಯನ್ನ ಮಾಡಿಕೊಂಡು ಅಲ್ಲಿ ಒಂದು ಅಕ್ರಮವಾಗಿ ಒಂದು ಗಣಿಯನ್ನ ಸಾಗಾಟ ಮಾಡಲಾಗಿದೆ ಅಂತಕ್ಕಂತ ಒಂದು ಏನು ಆಧಾರದ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ದಂಡವನ್ನು ಕೂಡ ವಿಧಿಸಲಾಗಿರುತ್ತೆ. ಅಂದಿನಿಂದ ಇವರು ಏನು ಒಂದು ದಂಡದ ಮೊತ್ತ ಮತ್ತು ರಾಯಧನ ಏನಿದೆ ಈ ಎರಡನ್ನೂ ಕೂಡ ಪಾವತಿ ಮಾಡದೆ ಒಂದು ಸರ್ಕಾರಕ್ಕೆ ವಂಚನೆ ಮಾಡ್ತಾನೆ ಬಂದಿದ್ದಾರೆ. ಅಂತಿಮವಾಗಿ 2026 ಏನು ಕಳೆದ ಏಪ್ರಿಲ್ ನಲ್ಲಿ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟು ಒಂದು ಈ ಒಂದು ಹಣವನ್ನ ಕಟ್ಟಲೇಬೇಕು ಅಂತಕ್ಕಂಥದ್ದಾಗಿ ಏನು ಕ್ರಷರ್ನು ಕೂಡ ಈಗ ಬೀಗ ಹಾಕಿ ಮುಚ್ಚಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅದನ್ನ ಪಾವತಿ ಮಾಡ್ಲೇಬೇಕು ಅಂತಕ್ಕಂಥದ್ದಾಗಿ ಈಗ AAP ಮುಖಂಡರು ಒಂದು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರ ಕೂಡ ಈ ಬಗ್ಗೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ದಾಗಿ ಈಗ AAP ಮುಖಂಡರು ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದಿವ್ಯಶ್ರೀ. ಓಕೆ, ರೈಟ್. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಮಂಜುನಾಥ್.